ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಉಂಡೆ ಬದನೆಕಾಯಿ ಉಪಯೋಗಿಸ್ಕೊಂಡು ವಾಂಗಿಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಉಪಯೋಗಿಸ್ತಾ ಇರೋವಂಥ ಪೌಡರ್ ಕೂಡ ಡಿಫ್ರೆಂಟ್ ಆಗಿದೆ, ಟೇಸ್ಟು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆಗಿ ನಾನು ಬೇರೆ ಥರ ತೋರಿಸಿರೋ ವಾಂಗಿಬಾತ್ಗೂ ಇದಕ್ಕೂ ತುಂಬಾ ಚೇಂಜಸ್ ಇದೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ವಾಂಗಿಬಾತ್ ಮಾಡೋದಕ್ಕೆ ಮೊದಲು ಪುಡಿ ಮಾಡ್ಕೊಂಬಿಡೋಣ. ಫಸ್ಟು ಒಂದು ಬಾಣಲಿ ಇಟ್ಕೊಂಡು ದಪ್ಪ ತಳ ಇರೋ ಅಂಥದ್ದು 5 ಟೇಬಲ್ ಸ್ಪೂನ್ ಕಡಲೆಬೇಳೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಮೊದಲು 1 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಚೆನ್ನಾಗಿ ಒಳ್ಳೆ ಘಮ ಬರ್ತಾ ಇದೆ. ಈ ಟೈಮಲ್ಲೇ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ತುಂಬ ಬಿಸಿಲಿರೋದ್ರಿಂದ ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 20, ಗುಂಟೂರು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕ ಹಾಗೆ ನಿಮಗೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಈ ಪುಡಿ ಅಂದರೆ ಬ್ಯಾಡಗಿ ಒಂದು 10 ಹಾಕ್ಕೊಳ್ಳಿ, ಇದೊಂದು 15 ಹಾಕ್ಕೊಳ್ಳಿ. ಈ ಬಾಣಲಿ ಶಾಖಕ್ಕೇ ಮೆಣಸಿನ್ಕಾಯಿ ಗರಿಗರಿಯಾಗಿ ಇನ್ನೂ ಚೆನ್ನಾಗಿ ಆಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದೇ ಬಾಣಲಿ ಒಳಗಡೆ 3 ಟೇಬಲ್ ಸ್ಪೂನ್ ಉದ್ದಿನಬೇಳೆನೂ ಒಂದು 3/4 ಭಾಗ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಉದ್ದಿನಬೇಳೆ ಒಂಚೂರು ಲೈಟಾಗಿ ಘಮ ಬರ್ತಿದ್ದ ಹಾಗೆ ಒಂದು 2 ಗರಿಯಷ್ಟು ಕರಿಬೇವಿನ ಸೊಪ್ಪು ಗರಿಗರಿ ಆಗಲಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜೊತೆಯಲ್ಲೇ ಧನಿಯಾ ಕೂಡ ಹಾಕೊಂಡ್ಬಿಡ್ತೀನಿ. 5 ಟೇಬಲ್ ಸ್ಪೂನ್ ಧನಿಯಾ. ಈ ಕರಿಬೇವಿನ ಸೊಪ್ಪು ಧನಿಯಾ ಎಲ್ಲ ಒಟ್ಟು ಫ್ರೈ ಮಾಡ್ಕೊತಾ ಇದ್ರೆ ಒಳ್ಳೆ ಕರಿಬೇವಿನ ಸೊಪ್ಪು ಗರಿ ಬರುತ್ತೆ, ಧನಿಯಾನು ಚೆನ್ನಾಗಿ ಫ್ರೈ ಆಗುತ್ತೆ. ಧನಿಯಾ ಕೂಡ ಒಳ್ಳೆ ಘಮ ಬರ್ತಾ ಇದೆ. ಇವಾಗ 3 ಟೇಬಲ್ ಸ್ಪೂನ್ ಎಳ್ಳು ಜೊತೆಯಲ್ಲೇ ಚಕ್ಕೆ ಒಂದು 6 ಇಂದ 8 ಇಂಚು, ಲವಂಗ 1 ಟೀ ಸ್ಪೂನ್, ಏಲಕ್ಕಿ 3. ಇದಿಷ್ಟನ್ನು ಒಳ್ಳೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಗರಿ ಆಗಬೇಕು, ಒಳ್ಳೆ ಘಮ ಬರಬೇಕು, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚಕ್ಕೆ ಲವಂಗದೆಲ್ಲ ಒಳ್ಳೆ ಘಮ ಬರ್ತಾ ಇದೆ. ಇವಾಗ ಕೊನೆಯಲ್ಲಿ 4 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ತುರಿ, ಇದನ್ನು ಕೂಡ ಒಂದ್ಸಲ ರೋಸ್ಟ್ ಮಾಡ್ಕೊಂಡೋಣ. ಈ ಬಾಣಲಿ ಬಿಸಿಲಿಗೆ ಒಳ್ಳೆ ರೋಸ್ಟ್ ಆಗುತ್ತೆ. ಈ ಥರ ಮಾಡಿಟ್ಕೊಳ್ಳೋದ್ರಿಂದ ತುಂಬ ದಿನ ಈ ಪುಡಿನ ಸ್ಟೋರ್ ಮಾಡಿಟ್ಕೋಬೋದು ಕೊಬ್ಬರಿ ಫ್ರೈ ಮಾಡೋದ್ರಿಂದ. ಸ್ಟವ್ ಆಫ್ ಮಾಡಿ ಇದನ್ನೆಲ್ಲ ತಣ್ಣಗಾಗೋದಕ್ಕೆ ಇಟ್ಕೊಳ್ತೀನಿ. ತಣ್ಣಗಾದ್ಮೇಲೆ ಹುರಿದಿರೋ ಅಂಥ ಐಟಮ್ಗಳೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇವಾಗ ನುಣ್ಣದಾಗಿ ಪುಡಿ ಮಾಡ್ಕೋತೀನಿ. ಆದಷ್ಟು ನುಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಂಡು ವಾಂಗಿಬಾತ್ ಗೊಜ್ಜು ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ 2 ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಕಡಲೆಕಾಯಿ ಬೀಜ ಒಂಚೂರು ಚಟಪಟ ಅಂತಿದ್ದ ಹಾಗೆಯೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇವಿಷ್ಟನ್ನು ಸೇರಿಸಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ. ಎಲ್ಲ ಚೆನ್ನಾಗಿ ರೋಸ್ಟ್ ಆದ ನಂತರ 1 ಗರಿ ಕರಿಬೇವಿನ ಸೊಪ್ಪು ಒಂಚೂರು ಚಟಪಟ ಅಂತಿದ್ದ ಹಾಗೆ ಇದು ವಾಂಗಿಬಾತ್ ಸ್ಪೆಷಲ್ ಏನು ಗೊತ್ತಾ, ಉಂಡೆ ಬದನೆಕಾಯಿ ಹಾಕಿ ಮಾಡ್ತಾ ಇರೋದು. ಆದಷ್ಟು ಚಿಕ್ಕ ಸೈಜ್ ಉಂಡೆ ಬದನೆಕಾಯಿನ ಒಂದು 4 ರಿಂದ 5 ಉಂಡೆ ಬದನೆಕಾಯಿ ತೊಗೊಂಡಿದ್ದೀನಿ. ಅದನ್ನು 4 ಭಾಗವಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಒಂಚೂರು ಉಪ್ಪು ಅಥವಾ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಹಾಕಿ ನೆನೆಸಿಟ್ಟಿದ್ದೀವಿ. ಆವಾಗ ಅದರಲ್ಲಿರುವಂಥ ಒಗ್ಗರಣೆನೂ ಹೋಗುತ್ತೆ, ಕಪ್ಪು ಕೂಡ ಆಗೋದಿಲ್ಲ. ಒಂಚೂರು ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಒಂಚೂರು ಎಣ್ಣೆ ಅಂಶ ಇರೋದ್ರಿಂದ ಸಿಡಿಯುತ್ತೆ ಇದು. ಒಂದು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ ಬದನೆಕಾಯಿನ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಈ ಬದನೆಕಾಯಿ ಬೇಯೋದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ಷ್ಟು ನೀರು ಹಾಕ್ಕೊಳ್ಳೋಣ. ಇಲ್ಲಾಂದರೆ ಹೀಗೆ ಸಿಡಿತಾ ಇರುತ್ತೆ. ಜಸ್ಟ್ ಒಂದು 2 ಟೇಬಲ್ ಸ್ಪೂನ್ ಸಾಕು. ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲೇ ಒಂದು 3 ನಿಮಿಷ ಬೇಯಿಸ್ಕೊಳ್ತೀನಿ. ಸ್ವಲ್ಪ ಬದನೆಕಾಯಿ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ, ಯಾಕೆಂದರೆ ಉಂಡೆ ಬದನೆಕಾಯಿ ಆಗಿರೋದ್ರಿಂದ. 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ತಾ ಇದೆ, ಮೆತ್ತಗಿದೆ, ಸಾಫ್ಟಾಗಿ. ಒಂದು ದಪ್ಪ ಗೋಲಿ ಗಾತ್ರದ ಹುಣಸೆ ಹಣ್ಣು ತೊಗೊಂಡು ಅದ್ರ ರಸನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೇ 1 ಟೀ ಸ್ಪೂನಷ್ಟು ಬೆಲ್ಲ, ಕೊತ್ತಂಬರಿ ಸೊಪ್ಪು ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು, ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಕುದಿ ಬರೋದಕ್ಕೆ ಶುರು ಆಗ್ತಿದೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಈ ಪುಡಿನ ಹಾಕೊಳ್ಳೋಣ. ವಾಂಗಿಬಾತ್ ಪುಡಿನ
1ರಿಂದ 1.5 ಟೇಬಲ್ ಸ್ಪೂನ್ ಟೇಸ್ಟ್ ನೋಡ್ಬಿಟ್ಟು ನಂತರ ಹಾಕೊಂಡ್ರೆ ಆಯಿತು. ಖಾರ ಬೇಕು ಅಂತ ಅನಿಸಿದ್ರೆ ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೂರು ಖಾರ ಬೇಕು ಅನ್ನಿಸ್ತು ಉಳಿದಿರೋ ಅಂತ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕೂಡ ಹಾಕೊಂಡ್ಬಿಡ್ತೀನಿ. ಎಲ್ಲ ಚೆನ್ನಾಗಿ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಎಲ್ಲ ಕರೆಕ್ಟಾಗಿದೆ, ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು. ಅನ್ನ ಕಲಸೋ ಟೈಮಲ್ಲಿ ನೋಡ್ಬಿಟ್ಟು ಉಪ್ಪು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಬದನೆಕಾಯಿ ಒಳಗಡೆ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ಮಧ್ಯ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ನಾವೆಲ್ಲ ಬೇಳೆಗಳ ಹಾಕಿ ಪುಡಿ ಮಾಡಿರ್ತೀವಲ್ಲ, ದಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಇವಾಗ ಈ ಗೊಜ್ಜನ್ನ ಅನ್ನದ ಮೇಲೆ ಹಾಕಿ ಕಲಿಸ್ಕೊಳ್ಳೋಣ ಕ್ಲೀನಾಗಿ. ಇದಿಷ್ಟು ಗೊಜ್ಜೇನು ನಾನು ಮಾಡಿರೋ ಅಂಥ ಅನ್ನಕ್ಕೆ ಬೇಕಾಗಲ್ಲ, ಎಷ್ಟು ಬೇಕಷ್ಟು ಹಾಕೊಂಡು ಕಲಿಸ್ಕೊಳ್ತೀನಿ. 1 ಕಪ್ಪಷ್ಟು ಅಕ್ಕಿಯಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. 2 ಕಪ್ಪಷ್ಟು ನೀರು ಹಾಕಿ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿದ್ದೆ. ಯಾವಾಗಲೂ ವಾಂಗಿಬಾತ್ಗೆ ಅನ್ನ ಹುಡಿಯಾಗಿರಬೇಕು, ಆವಾಗಲೇ ತುಂಬ ರುಚಿಯಾಗಿ ಚೆನ್ನಾಗಿ ಬರೋದು. ನೋಡಿ ಈ ಥರ ಕ್ಲೀನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು, ಗೊಜ್ಜು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ. ಇನ್ನೊಂದು ಸ್ವಲ್ಪ ಉಪ್ಪು, ಗೊಜ್ಜು ಎಲ್ಲ ಬೇಕಾಯಿತು. ನಾನು ಮಾಡಿರೋವಂಥ ಗೊಜ್ಜಲ್ಲಿ 3/4 ಭಾಗದಷ್ಟು ಗೊಜ್ಜನ್ನ ಇದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. ಉದ್ದಿದ ಬದನೆಕಾಯಲ್ಲಿ ಯಾವಾಗಲೂ ವಾಂಗಿಬಾತ್ ಗೊಜ್ಜನ್ನ ಮಾಡೋದು ತೋರಿಸ್ತಾ ಇದೆ. ಇವತ್ತು ಉಂಡೆ ಬದನೆಕಾಯಿ ಮಾಡಿಕೊಂಡು ತೋರಿಸಿರೋದ್ರಿಂದ ಈ ಬದನೆಕಾಯಿ ದಪ್ಪದ ಹಾಗೆ ತಿಂತಾಯಿದ್ರೆ ಆ ಬದನೆಕಾಯಿ ಒಳಗೆ ಉಪ್ಪು, ಹುಳಿ, ಖಾರ ಎಲ್ಲ ಸೇರ್ಕೊಂಡಿರೋದ್ರಿಂದ ತುಂಬಾ ರುಚಿಯಾಗಿದೆ. ಈ ವಾಂಗಿಬಾತ್ ಕೂಡ ತುಂಬಾ ಸ್ಪೆಷಲ್ ಆಗಿದೆ. ಯಾಕೆ ಅಂತ ಅಂದರೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಒಗ್ಗರಣೆಗೆ. ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ಏನೂ ಉಪಯೋಗಿಸಿಲ್ಲ. ಪೌಡರ್ ಮಾಡಬೇಕಾದ್ರೂ ಅಷ್ಟೇ ಕರ್ಬೇವಿನ ಸೊಪ್ಪು, ಎಳ್ಳು ಎಲ್ಲ ಸೇರಿಸಿರೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿದೆ ಈ ವಾಂಗಿಬಾತ್ ಇವತ್ತಿನ ರೆಸಿಪಿ. ನೀವು ಕೂಡ ಈ ಸಿಂಪಲ್ ಆಗಿರೋವಂಥ ವಾಂಗಿಬಾತ್ನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.